ಎನ್ನುತ್ತಾ ಪ್ರಥಮದಲ್ಲಿ ಬಂದು ಏನಾಗ್ಯದ್ರಿ ಸರ? ಯಾವ ನನ್ನಪ್ಪ ಅಖಿಲಾಂಡ ಕೋಟೆಯ ಬ್ರಹ್ಮಾಂಡ ನಾಯಕನೆನಿಸಿಕೊಂಡಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಿಗೆ ಹೌದು ಸಮಯಕ್ಕನುಗುಣವಾಗಿ ಅನ್ನ ಮತ್ತು ನೀರನ್ನು ಹಾಕಿ ಸಾಕಿ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಯಾರಿಪ್ಪ? ಯಾವ ನನ್ನಪ್ಪ ಪಂಚಮುಖದ ಪರಮೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆ ನನ್ನಪ್ಪ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳಿರುವಣ್ಣ. ಯಾವ್ಯಾವ್ರಿ ಸರ? ಸದೋಜಾತ, ವಾಮದೇವ, ತತ್ಪುರುಷ, ಈಶಾನ್ಯ, ಅಘೋರ ಅಂತಕ್ಕಂಥ 5 ಮುಖದೊಳಗ ಹೌದು ಸದೋಜಾತ ಎಂಬ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾರಿಪ್ಪ? ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ಒಡ್ಡೋಲಗ ಶಿವಸ್ಥಾನದಲ್ಲಿ ಆಹ್ವಾನಿಸಿಕೊಂಡ. ಹೌದು ಹೌದು ಆ ನನ್ನಪ್ಪ ರೇವಣ ಸಿದ್ದೇಶ್ವರಿಗೆ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿ ಸರ? ತಂದೆ ಭರಮ ಭೂಪಾಲ, ತಾಯಿ ಸೂರಮ್ಮ ದೇವಿ ಒಡಲೊಳಗ ಹುಟ್ಟಿ ಬಂದು ನಾಗರ ಮರ ಏರಿ ನಾಡಿನ ಹೊಲಮ ನೋಡ್ಯಾನರಿ, ನಾಡಿಗೆ ಮೊದಲ ನಾಗಟಾನ ನಿಶನರಿ. ಹೌದು ನಾಗರ ಮರ ಏರಿ ನಾಡಿನ ಹೊಲಮ ನೋಡ್ಯಾನರಿ, ನಾಡಿಗೆ ಮೊದಲ ನಾಗಟಾನ ನಿಶನರಿ. ಬೆಕ್ಕರಿಗೆ ಲಕ್ಕವನ ಇಟ್ಟನರಿ, ಅಪ್ಪರ ಕಾಶಿ ಅಕ್ಕ ಮಾಯಕ್ಕನಿಗೆ ಚಿಕ್ಕ ತಮ್ಮನಾಗಿ ಚೆನ್ನಿಂಗ ಬೀರಣ್ಣ ಚಿಂಚಾಲಿ ಅನಿಶನರಿ, ಚಿಂಚಾಲಿ ಅನಿಶನರಿ. ವಾ ಕೆಟ್ಟ ದೈತರನ್ನ ಮೆಟ್ಟಿ ತುಳಿದು ಕಲಿಯುಗದೊಳಗ ಕರೆದೇವರಾಗಿ ಮೆರೆದಿರ್ತಕ್ಕಂಥ ಯಾರಪ್ಪ? ಯಾವ ನನ್ನಪ್ಪ ಶಿವಶುದ್ಧ ಬೀರದೇವರ ಪವಿತ್ರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆ ನನ್ನಪ್ಪ ಬೀರದೇವರಿಗೆ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿ ಸರ? ಹಿಂದೊಂದು ಅವತಾರದೊಳಗ ತನ್ನ ಗುರುವಿನ ಸಲುವಂದ ಪ್ರಾಣವನ್ನೇ ತ್ಯಾಗ ಮಾಡಿ ಮುಂದ 3 ಪಟ್ಟದ ಮ್ಯಾಲ ಸಾತಾರ ಜಿಲ್ಲೆಯ ಪಲ್ಟಾಣ ತಾಲೂಕಿನ ಪೈಕಿ ಬಾರಾಮತಿ ಒಳಗ ತಂದಿತ್ತು ಕಬ್ಬರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದೊಳಗ ಜನಿಸಿ ಬಂದು ದೋಣಿ ಹೆಜ್ಜರಿ ಕೆರಿ ಒಳಗ ಗುರುವಿನನ್ನ ಕೂಡಿಕೊಂಡ ಪಾರ್ವಾಳ ಮಡ್ಡಿ ಮೇಲೆ ತಂದಿಟ್ಟು ಸೇವೆಯನ್ನ ಗೈದ. ಹೌದಾ? ದೋಣಿ ಹೆಜ್ಜರಿ ಕೆರಿ ಒಳಗ ಗುರುವಿನನ್ನ ಕೂಡಿಕೊಂಡ ಪಾರ್ವಾಳ ಮಡ್ಡಿ ಮೇಲೆ ತಂದಿಟ್ಟು ಸೇವೆಯನ್ನ ಗೈದ. ಹಿರಿಯಾಣ ಮಟ್ಟದೊಳಗೆ ಸೇವನೆಗೆ ಇಳಿಸದ. ಹೌದು. ಸೊಲ್ಲಾಪುರ ಜಿಲ್ಲೆಯ ಮಂಗಳಗಡ ತಾಲೂಕಿನ ಹೊಲಜಂತಿ ಪುಣ್ಯಭೂಮಿಯಲ್ಲಿ ವಾಸಗೈದಿರ್ತಕ್ಕಂಥ ಯಾರಪ್ಪ? ಯಾವ ನನ್ನಪ್ಪ ಚಲವಂತಕ್ಕ ಮನ್ಯ ಮಾಲಿಂಗರಾಯರ ಗದ್ದಿಗೆ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಆ ನನ್ನಪ್ಪ ಮತ್ತೆ ಮಾಲಿಂಗರಾಯನಿಗೆ 4 ಮಂದಿ ಮಕ್ಕಳು ಇದ್ರು ಕೂಡ ಸಾಕು ಮಗನೆನಿಸಿಕೊಂಡ ಬೀರೋಣ. ಯಾರಿಪ್ಪ? ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಹುಟ್ಟಿಗೆ ಗ್ರಾಮದ ತಂದೆ ಎಂಕಣ್ಣ ಗೌಡ, ತಾಯಿ ಶಿವಲಿಂಗಮ್ಮರ ಪುಣ್ಯ ದಂಪತಿಗಳ ಗರ್ಭದೊಳಗ ಜನಿಸಿ ಬಂದ. ಹುಟ್ಟಿ ಬಂದು ಮುತ್ತ ಮಾಲಿಂಗರಾಯನ ಕೈ ಒಳಗ ಬಂಡಿಗೆ 1000 ಭಾಗ್ಯದ ಕಾವಲ ಮಾಡಿ ಗುರು ಬೀರದೇವರ ಕೈ ಒಳಗ ಹಾಲಿನಕ್ಕಿಂತ ಹಾಳಾಗಿ ದುಡುಕೊಂಡ. ಗುರು ಬೀರದೇವರ ಬೇಡಿದ ಪ್ರಕಾರ ಅಂಗೈ ಮೇಲೆ ಅಡಿಗೆಯನ್ನ ಮಾಡಿ ನೀರಿನ ಮೇಲಿನ ಬೆಣ್ಣೆಯನ್ನು ತೆಗೆದು ಅಣ್ಣಗನೂರ ಕೆರೆ ಶುದ್ಧಗೆ ಎಡ ಮಾಡಿ ಉಣಬಡಿಸಿರ್ತಕ್ಕಂಥ ಯಾರಿಪ್ಪ? ಕಣಿಗಿಲ ಮಠದ ಕರ್ತೃ ಬಿಚ್ಚರಿಗೆ ಗೋರಾಯಣ ಪವಿತ್ರ ಪಾದಾರವಿಂದಗಳಲ್ಲಿ ಪಡಮಟ್ಟು ಅದರಂತೆಯನ್ನ ಮ್ಯಾಳಿಗೆ ಗುರುವನಾಗಿ ದಾರಿದೀಪವನ್ನು ತೋರಿರ್ತಕ್ಕಂಥ ಗುರು ಯಾರಿಪ್ಪ? ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಸುಕ್ಷೇತ್ರ ಶಿವಣಿಗೆ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ನನ್ನಪ್ಪ ಯಾರಪ್ಪ? ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗ್ಗೆ ಬಂದಿರತಕ್ಕಂಥ ಗುರು ಯಾರು? ಹಾಲಿನಂತ ಗುರು ಹಾಲಮಡಿ ಸಿದ್ದೇಶ್ವರ ಪವಿತ್ರ ಪಾದವನ್ನು ನತಮಸ್ತಕದ ಮೇಲಿಟ್ಟುಕೊಂಡ. ಹೌದಾ? ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ? ಈ ಒಂದು ಕಾರಣಕ್ಕೆ ಕರ್ತನೆನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ? ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಹೌದಾ? ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಪರಮ ಪಾವನ ಕ್ಷೇತ್ರ ಪುಣ್ಯ ಜಾಗ ನೋಡಿ ವಾಸಗೈದಿರ್ತಕ್ಕಂಥ ಬಡಚಿ ಗ್ರಾಮದ ಆರಾಧ್ಯ ದೇವರೆನಿಸಿಕೊಂಡಿರ್ತಕ್ಕಂಥ ಯಾರಪ್ಪ? ಯಾವ ನನ್ನಪ್ಪ ಶಿವಸಿದ್ಧ ಬೀರಪ್ಪ ಅಲ್ಲದ ಒಗಾಡ ದೇವರ ಸ್ವಾಮಘಾತಕ ದೇವರ ಜೀವಕ ಮುನಿಯ ದೇವರ ಹರವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಉರಿಮಾರಿ ದೇವರ ಉಗ್ರ ಗಂಡಿನ ದೇವರ ಹೊನ್ನದ ಹೊಂಕಲ ಅಂಗಾಲದ ಪದವ ಬಂಗಾರದ ಕಿರಿ ಜಡಿ ಬಾವಿಸ ಕಲಿ ಬತ್ತಿಸುವನ್ನ ಗೀರು ಗಂಧ ಬೋರಗಡ್ಡ ಕ್ವಾರನೆಸಿ ಹೊಂದಿರತಕ್ಕಂಥ ಶಿವಸಿದ್ಧ ಬೀರಪ್ಪನ ಪವಿತ್ರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ. ಹೌದಾ? ಅದರಂತೆ ಇವತ್ತಿನ ದಿವಸ ಏನಾಗ್ಯದಪ್ಪ? ಈ ಒಂದು ನನ್ನಪ್ಪನ ಜಾತ್ರಾ ನಿಮಿತ್ತವಾಗಿ ಈಡೊಂದು ಡೊಳ್ಳಿನ ಪದ್ಯವನ್ನು ಕೇಳಲು ಆಗಮಿಸಿ ಬಂದ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೆ ಹೌದಾ ನನ್ನ ತಾಯಿಯ ಬಳಗಕ್ಕೂ ತಂದೆಯ ಬಳಗಕ್ಕೂ ಹಾಗೂ
ಅದು ಯಾರಿಗಪ್ಪ? ಗುರುವ ಹಿರಿಯರಿಗೂ ಸಣ್ಣ ದೊಡ್ಡವರಿಗೂ ಕೂಡ ನಮ್ಮ ಸರಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂತ ಯಾರು ಸರ? ಯಾವ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಹೌದು, ಸುಕ್ಷೇತ್ರ ಶಿವನ ಮನೆ ಎನಿಸಿರ್ತಕ್ಕಂತ ಶಿಡಿಯಾಣ ಗ್ರಾಮದಿಂದ ಆಗಮಿಸಿ ಬಂದಿರತಕ್ಕಂತ ಬೀರಲಿಂಗೇಶ್ವರ ಕಲಾಗಾಯನ ಸಂಘ. ಹೌದು, ಯಾವಾಗ್ರಿಪ್ಪ? ನಮ್ಮ ಶಿರಡೋಣ ಗುರೂಜಿಯವರ ಸಂಘದ ಎಲ್ಲಾ ಬಳಗದವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಅದರಂತೆ ಏನಾಯ್ತಪ್ಪ? ಎನ್ನಲ್ಲಿದ್ದಿರ್ತಕ್ಕಂಥ ಒಂದು ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಹೌದು, ಒಂದು ಸತ್ಯಶಿತರ ಲೀಲಾಮೃತವನ್ನ ಹೇಳುವಂತ ಒಂದು ದಾರಿಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥವ್ರು ಯಾರೀ ಸರ? ಅದೇ ಶಿವಣಿಗೆ ಗ್ರಾಮದ ಯಾವ ನನ್ನ ಗುರು ಶಿವಣಿಗೆ ಶಿವನ ಮಾಸ್ತರಿಗೆ ಅದರ ನಮಸ್ಕಾರಗಳನ್ನ ಹೇಳುತ್ತಾ ಬೀರೋಣ. ಏನಾಯ್ತ್ರಿ ಸರ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು, ವರ್ಷದಂತೆ 10ನೇ ತಾಲೂಕಿನ ಬಡಚಿ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡಿಕೊಂಡು ಏನು ಮಾಡ್ಯಾರಪ್ಪ? ಗಿಡದಾಗ ಕೊತ್ತಂಗ ಗಿಳಿ ರಾಮ, ಸತ್ತಿ ಹೊಡೆದಂಗ ಸ್ವಾಮ, ಸುಟ್ಟು ಬಿಟ್ಟಂಗ ಹಾಮ ಬುಧವಾರ ದಿನ ನೇಮಿಸ್ಯಾರ ನನ್ನಪ್ಪ ಬೀರ ಸಿದ್ಧನ ಹಬ್ಬದ ನಿಯಮ. ಹೌದಾ? ತಾರೀಖು 12 ತಿಂಗಳು 8 2026 ವಾರ ಬುಧವಾರ ಒಳ್ಳೆ ಮುಹೂರ್ತ ನೋಡಿಕೊಂಡ ನನ್ನಪ್ಪ ಶಿಟ್ಟಿನ ಸಿದ್ಧ ಹೌದಾ ಬೀರ ಸಿದ್ಧನ ಜಾತ್ರವನ್ನು ಹಮ್ಮಿಕೊಂಡು ಅತಿ ವಿಜೃಂಭಣೆಯಿಂದ ಚಂತಾನ ಅನ್ನ ಪ್ರಸಾದ ಆಗ್ಯಾದ. ಹೌದಪ್ಪ. ಮುತ್ಯಾನ ಪಲ್ಲಕ್ಕಿ ಮೆರವಣಿಗೆ ಆಗ್ಯಾದ. ಹೌದು. ಮೇಲಾಗಿ ಸುತ್ತೂರ ದೇವರ ಭಂಡಾರವನ್ನು ಕೊಟ್ಟ ಸುತ್ತೂರ ದೇವರ ಪಲ್ಲಕ್ಕಿ ಆಗಮನನ್ನು ಕೂಡ ಆಗ್ಯಾದ. ಹೌದು. ಸತತವಾಗಿ 3 ದಿನ ಜಾತ್ರೆ ನನ್ನಪ್ಪನ ನಡೆದೈತಿ. ನಡೆದಪ್ಪ. ಇಷ್ಟೆಲ್ಲ ಕೂಡಿಕಿಸಿದ್ರ ಗುರು ಹಿರಿಯರು ಕೂಡಿಕೊಂಡು ಇಷ್ಟು ವೈಭವದಿಂದ ನಡೆಸಲಿಕ್ಕೆ ಕಾರಣ ಯಾರು ಅಂತ ಕೇಳಿದರ ಯಾರಿಪ್ಪ? ಹೆಂಗಂತ ಕೇಳಿದ್ರ ನನ್ನಪ್ಪ ಗುಡಿಯಾಗ ಕೂತಿರ್ತಕ್ಕಂಥ ಬೀರಪ್ಪ ನಮಗ ಎಲ್ಲರಿಗೂ ಮಾಲಕ. ಅವ ಆಡಿಸಿದಂಗ ಆಡೋದದ, ಅವ ನಡೆಸಿದಂಗ ನಡೆಯುದದ, ಅವ ನುಡಿಸಿದಂಗ ನುಡಿಯುದ. ಹೌದು. ಸೂತ್ರಧಾರ ಹೌದು. ಅವ ಬರೇ ಪಾತ್ರಧಾರಿಗಳು ನಾವೆಲ್ಲ. ಹೌದು. ದ್ವಾರದಾಗ ಹೊಡೆದಂಗ ಮಟ್ಟಿ ಈರ ಕಾಲ ಹುಟ್ಟ ಕುಣದಂಗ ದಟ್ಟಿ ಕಳಸ ಕಟ್ಟಿದಂಗ ಧರ್ಮರ ಕಟ್ಟಿ ಲೆಕ್ಕಿಲಿದೆ ವಿಚಾರ ನನ್ನಪ್ಪ ಬೀರಸಿದ್ದನ ಹಬ್ಬದ ಪಟ್ಟಿ ಎಲ್ಲಾರು ತಮ್ಮ ಭಕ್ತಿ ಕಾಣಿಕೆಯನ್ನು ಭಗವಂತನಿಗೆ ಎಟ್ಟು ಮುಟ್ಟಿಸಿವೆ ಕಟ್ಟು ಮುಟ್ಟಿಸ್ಯಾರ. ಹೌದು. ಯಾರ್ಯಾರು ಎಟ್ಟು ಕೊಡ್ಬೇಕಟ್ಟು ಕೊಟ್ಟಾರ. ನಮ್ಮ ಭಕ್ತಿ ಅನುಸಾರವಾಗಿ 101 ಕೊಟ್ಟವರದಾರ, 501 ಕೊಟ್ಟವರದಾರ, 1001 ಕೊಟ್ಟವರದಾರ, 10,001 ತನೂ ಕೂಡ ನನ್ನ ಅಪ್ಪನ ಜಾತ್ರೆಗೆ ಪಟ್ಟಿ ಕೊಟ್ಟವರದಾರ. ಹೌದು ಅಪ್ಪ. ಪುಣ್ಯಾತ್ಮರೇ, ನಾವು ಅಂತ ಸಿದ್ಧನ ಜಾತ್ರೆಗೆ ಹೌದು ನಮ್ಮ ಕೈದಿಂದ ಎತ್ತಿ ನಾವು ಭಗವಂತನ ಒಂದು ಸಹಾಯಕ್ಕಾಗಿ ಭಗವಂತನ ಜಾತ್ರೆಗೆ ನಾವು ಕೊಟ್ಟಿದ್ದೆ ಕರೆ ಆಗಿತ್ತು ಅಂತ ಕೇಳಿದ್ರ ಹೌದು. ಏನಾಗ್ತದ? ನಾವು ಕೊಟ್ಟಿದ್ದು ಭಕ್ತಿ ಕಾಣಿಕೆ ಹೋಗಿ ನನ್ನ ಅಪ್ಪಗ ಮುಟ್ಟಿದೆ ಕರೆ ಆಗಿತ್ತು ಅಂತ ಕೇಳಿದ್ರ ದಿನಮಾನಟಿಗೆ ನಮ್ಮಪ್ಪ 10 ಕೈಲೆ ಕೊಟ್ಟು ಕಾಪಾಡ್ತಾರ. ಪುಣ್ಯಾತ್ಮರೇ, 10 ಕೈಲೆ ಕೊಟ್ಟು ಕಾಪಾಡ್ತಾರ. ಹೌದು. ಏನ್ ಹರ್ಕತ್ತಿಲ್ಲ. 10 ಕಣ್ಣಿನ ಅವ. ಹೌದು. ನಾವಿರೋರು ಎಲ್ಲಾರು 2 ಕಣ್ಣಿನವರು ಇರ್ಲಿ. ಆತ್ಮೀಯ ಬಂಧುಗಳೇ, ಚಂತಾನನು ಕೂಡ 2 ಸಂಘ ಹಚ್ಚಿ ಕಾರ್ಯಕ್ರಮ ನಡೆಸ್ಯಾರ. ಹೌದು. ಸಂಜೆಕನು ಕೂಡ 2 ಸಂಘ ಹಚ್ಚಿ ಶಿವ ನಡಿಬೇಕು ಅಂತ ತಿಳ್ಕೊಂಡ ನಮ್ಮ ಒಳ್ಳೆ ಈ ಸದ್ದ ಡೊಳ್ಳಿನ ಕಲಾವಿದರಿಗೂ ಕೂಡ ತವರ ಮನೆ ಎನಿಸ್ಯಾರ. ಸಿಡಿಯಾಣ ಶಿವನ ಮನೆ ನನ್ನಪ್ಪ ಸಿದ್ದಮಾಳಿಂಗರಾಯಗ ಗುರುಮನೆ ಎನಿಸ್ತು. ಹೊನ್ನೂರ ಸಿಡಿಯಾಣ ಶಿವನ ಮನೆ ಎನಿಸ್ತು. ಅಂತ ಒಂದು ಸಿಡಿಯಾಣ ಗ್ರಾಮದಿಂದ ನನ್ನ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಮಾತಿನ ಮುತ್ತು ಮೇಲಾಗಿ ಮನಮಿ ಮಧುಗೊಂಡ ಮುತ್ತವರು ಇರ್ಲಾಕಾಗಿನೂ ಕೂಡ ಬಿರುದು ಕೊಟ್ಟಾರ. ಏನಂತ? ಸಿಡಿಯಾಣ ಸಿಹಿಯದ ಮರಿ ಅಂತ ತಿಳ್ಕೊಂಡು ಬಿರುದು ಯಾರಿಗಾದ್ರೂ ಕೊಟ್ಟಿದ್ರ ಶಿರಡೋಣ ಗುರುಜಿಗೆ ತಿಳ್ಕೊಂಡು ಹೇಳಿ ಹೋಗ್ಯ. ಅಂತವ್ರು ಕೂಡ ಇವತ್ತು ಒಂದು ಶಿವಣಿಗೆ ಗ್ರಾಮದ ಸಣ್ಣ ಸಂಘ ಕುಡಿಸ್ಯಾರ. ಹೌದಪ್ಪ. 2 ಮ್ಯಾಲಿನ ಕಾರ್ಯಕ್ರಮ ಏನೋ ಹಾಡುವಂತ ಹಾಡಿನೊಳಗ ಮಾತಾಡ್ತಕ್ಕಂಥ ಮಾತಿನೊಳಗ ಹಲವಾರು ತಪ್ಪತ್ತಡಿಗಳು ಆಗುದು ಸಹಜ ಐತಿ. ಬಿರೋಣ ಆತವಲ್ರಿಪ್ಪ. ಆಗಿರ್ತಕ್ಕಂಥ ತಪ್ಪನ್ನ ಬದಿಗಿಟ್ಟು ಹೊತ್ತ ಹೊಂಟ 6 ಗಂಟೆವರೆಗೂ ಕೂಡ ತಾವೆಲ್ಲರೂ ಶಿವಕಾರ ಮಾಡ್ತಿರತ್ತೇಳಿ ದೈವದ ಮೇಲೆ ಆತ್ಮವಿಶ್ವಾಸ ಇಟ್ಟುಕೊಂಡ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ರಿಪ್ಪ? ಅವಾಗ
ಮಂಡ್ಯ ಮಾಸಿದೊಡೆ ಮಜ್ಜನ ಮಾಡುವರಯ್ಯ, ಭಟ್ಟೆ ಮಾಸಿದೊಡೆ ಮಡಿವಾಳನಿಗೆ ಇಕ್ಕುವರಯ್ಯ. ಹೌದಯ್ಯ. ಮಂಡ್ಯ ಮಾಸಿದೊಡೆ ಮಜ್ಜನ ಮಾಡುವರಯ್ಯ, ಭಟ್ಟೆ ಮಾಸಿದೊಡೆ ಮಡಿವಾಳನಿಗೆ ಇಕ್ಕುವರಯ್ಯ. ಆಹಾ. ಮನ ಮಾಸಿದರೆ ಶರಣರ ಅನುಭವ ಮಾಡುವರು ನೋಡ ಶ್ರೀ ಚನ್ನ ಮಲ್ಲಿಕಾರ್ಜುನ, ಶ್ರೀ ಚನ್ನ ಮಲ್ಲಿಕಾರ್ಜುನ ಅಂತ. ಯಾಕೆ ಹೇಳ್ರಿಪ್ಪ ಈ ಮಾತ? ಪುಣ್ಯಾತ್ಮರೇ, ನಮ್ಮ ತಲೆ ಹೊಲಸ ಆಯ್ತು ಅಂತ ಕೇಳಿದ್ರ, ಶಾಂಪು ಹಚ್ಚಿ ತಲೆ ತೊಳ್ಕೊಂಡಿವಪ್ಪ ಅಂತ ಕೇಳಿದ್ರೆ ಮಾಸಿದ ಮಂಡಿ ಸ್ವಚ್ಛ ಆಗುತ್ತದ, ತಲೆ ಸ್ವಚ್ಛ ಹಾಕದ್ರಿಪ್ಪ. ಇನ್ನು ಬಟ್ಟೆ ಮಾಸುದು ಅಂತ ಕೇಳಿದ್ರೆ ಮೈ ಮೇಲೆ ಇದ್ದಿರ್ತಕ್ಕಂತ ಬಟ್ಟೆ ಹೊಲಸಾಯ್ತು ಅಂತ ಕೇಳಿದ್ರ ಹಾ, ಹಿಂದಕ್ಕೆ ಮಡಿವಾಳರು ಅಂತ ಹೇಳಿದ್ರು. ಹೌದಲ್ಲ. ಆ ಮಡಿವಾಳ ಸಮಾಜದವರಿಗೆ ಒಯ್ದು ನಮ್ಮ ಅರಿವಿ ಎಲ್ಲ ಗಂಟು ಕಟ್ಟಿ ಕೊಟ್ಟಿ ಅಂತ ಕೇಳಿದ್ರೆ ಹಳ್ಳಕ್ಕೆ ಹೋಗಿ ಸ್ವಚ್ಛಗೆ ತೊಳೆದು ತಂದು ನಮ್ಮ ಅರಿವಿ ನಮಗ್ ಕೊಡ್ತಿದ್ರು. ಹೌದು ಹೌದಪ್ಪ. ಹಂಗ ಬಟ್ಟೆ ಮಾಸಿದೊಡಿ ಮಡವಾಳನಿಗೆ ಇಕ್ಕುವರು ಅಂತ ಹೇಳ್ಯಾರ. ಹೌದು. ಭಗವಂತ ಕೊಟ್ಟಿರ್ತಕ್ಕಂಥ ಪಂಚಮಹಾಭೂತದ ಶರೀರ, ಹಾ, ಈ ಶರೀರದೊಳಗಿದ್ದಿರ್ತಕ್ಕಂಥ ಮನಸ್ಸು ಏನಾದರೂ ಒಮ್ಮೆ ಹೊಲಸ ಆಯ್ತು ಅಂತ ಕೇಳಿದ್ರ ಏನ್ ಮಾಡ್ಬೇಕು? ಈ ಮಾಯಾ ಪ್ರಪಂಚದೊಳಗ ಹೆಂಡ್ರ ನನ್ನವರು, ಮಕ್ಕಳು ನನ್ನವರು, ಮನಿ ನಂದು, ಹೊಲ ನಂದು ಅಂತ ತಿಳ್ಕೊಂಡ ಮಾಯಾದ ರಾಡಿ ಮೈಗೆ ಬಡ್ಕೊಂಡ ಈ ಪ್ರಪಂಚದೊಳಗ ಸಿಲುಕಿ ನಮ್ಮಲ್ಲಿದ್ದಿರ್ತಕ್ಕಂಥ ಮನಸ್ಸು ಹೊಲಸಾಯ್ತು ಅಂತ ಕೇಳಿದ್ರೆ ಈ ಹೊಲಸು ಹೆಂಗ ಸ್ವಚ್ಛ ಆಗುತ್ತದ? ಹೆಂಗ ಆಗ್ತದ್ರಿಪ್ಪ? ಏನ್ ಮಾಡ್ಬೇಕು? ಅದಕ್ಕೆ ಹೇಳಕ್ಕ ಮಾದೇವಿ, ಸಿದ್ಧರು ಸಂತರು ಮಹಾತ್ಮರು ಮಾಡಿರ್ತಕ್ಕಂಥ ಪವಾಡ ಹಾಡೋದೇ ಆಗಲಿ ಕುತ್ತು ಕೇಳೋದೇ ಆಗಲಿ ಮಾಡಿದ್ರೆ ನಮ್ಮಲ್ಲಿದ್ದಿರ್ತಕ್ಕಂಥ ಮನಸ್ಸು ಸ್ವಚ್ಛ ಆಗುತ್ತದ ಅಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕಾಗಿ ನಾವು ನೀವು ಎಲ್ಲರೂ ಇಲ್ಲಿ ಕೂಡಬೇಕಾಗಿ. ಹೌದು ಹೌದು ಹೌದು. ಇರ್ಲಿ ಪುಣ್ಯಾತ್ಮರಿ, ನೇನು ಬಹಳ ಮಾತಾಡಿದ್ರೆ ಎರಡೂ ದೊಡ್ಡ ಕಲಾವಿದರನ್ನ ತಂದು ಸೇವಾ ಮಾಡ್ಲಿಕ್ಕೆ ಹಚ್ಚಿರಿ. ಹೌದು. ಏನಾದ್ರೂ ಕೂಡ ಇವತ್ತಿನ ದಿವಸ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಹೌದಯ್ಯ. ಸಂಘಗಳ ಎರಡುಂಟು, ಒಂದು ಹಿಡಿ ಒಂದು ಬಿಡು ಎಂದ ಕೂಡಲ ಸಂಗಮ ದೇವ ಅಂತ ಹೇಳ. ಹಿಂಗಂದ್ರೆ ನಮ್ಗೆ ತಿಳಿಲಿಲ್ಲಯ್ಯ. ಇವತ್ತ ಸಂಘ ಎಂತವ್ರದಾಗ್ಯದ ನಮ್ಮ ಜೋಡಿ? ಎಂತವ್ರದಾಗ್ಯದಪ್ಪ? ಸಜ್ಜನರ ಸಂಘ ನಮಗಾಗ್ಯದ. ಹೌದಯ್ಯ. ಆಗ್ಯದ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಮ್ಮ ಶಿರೋಡೋಣ ಗುರೂಜಿ ಅವರು ಕೂಡ ಏನ್ ಮಾಡ್ಬೇಕತ್ತೀರಿ? ಹೊತ್ತ ಹೊಂಡುತ್ತನ ವಾದ ಮಾಡಬೇಕಾಗ್ಯದ. ಎಂತ ವಾದ? ಎಂತ ವಾದ ಮಾಡಬೇಕಾಗ್ಯದ ಅಂತ ಕೇಳಿದ್ರೆ ಜ್ಞಾನದ ವಾದ ಮಾಡಬೇಕಾಗ್ಯದ. ಹೌದು. ಕುತ್ತವ್ರ ಎದ್ದು ಯಾರು ಮನೆಗೆ ಹೋಗಿರ್ಬಾರ್ದು, ಮಕ್ಕೊಂದವ್ರ ಎದ್ದು ಇಲ್ಲಿ ಬಂದಿರಬಾರ್ದು. ಹಾ ಹೌದು. ಇರ್ಲಿ ಪುಣ್ಯಾತ್ಮರೇ, ಏನಾದ್ರೂ ವಿಷಯ ಸಂವಾದ ಸುರುವಿಗಿಟ್ಟು ಬರೋಣ್ರಿ. ಅಚ್ಚಕರು ಹೇಳ್ತಾರೆ. ಕಮಿಟಿಯವ್ರಿಗೆ ಕೇಳ್ಬೇಕಾಗ್ತದ್ರಿ, ನಿನಗ್ಯಾರು ವಿಷಯ ಇಡು ಅಂದಿದ್ರು ಅಂದಬಾರ್ದು ಮತ್ತ. ಹೌದು. ಯಾಕಂದ್ರೆ ಕಲಾವಿದರ ಊರ ಬಡ್ಚಿ ಗ್ರಾಮಪ್ಪ ಅಂತಂದ್ರೆ ಸಾಮಾನ್ಯ ಗ್ರಾಮ ಅಲ್ಲ. ಎಂತ ಗ್ರಾಮ, ಎಂತ ಊರ. ಇಂಥ ಗ್ರಾಮಕ್ಕೇನೋ ನಾವು ಇವತ್ತು ಬಂದಿವಂದ್ರೆ ಪೂರ್ವ ಜನ್ಮದ ಪುಣ್ಯ ಬರೋಣ. ನಮ್ಮ ಕಾಕ ಹಾಡಕತ್ತಿದ್ದ. ಹೌದಾ? ಬಹಳ ಚಂದ ಹಾಡ್ದ. ಕರೆ ಒಂದು ಮಾತು ಜಾನಪದ ಹಾಡಿದ್ರು ಅವರೊಂದು. ಯಾವಾಗಪ್ಪ? ಹೊಸದಾಗಿ ಹಾದ ಆಗಿದ್ದ ಗೆಳತಿ ನನಗ ಬರೇ ನಿನ್ನ ಚಿಂತಿ. ಹೌದಾ ಹೌದಾ ಹೌದು. ಕಾಕ ಹಾದಕ್ಕೆ ಹೊಳೆ ಜಾತ್ರೆಗೆ ಬಂದಿರ್ಬೇಕು ಹೇಳು. ಹಾ, ಇರ್ಲೇನ ಆತ್ಮೀಯ ಬಂಧುಗಳೇ. ಹೌದು. ಇನ್ನ ಹೊತ್ತ ಹೊಂಡುತ್ತನ ವಾದ ವಿವಾದ ಹೆಂಗ ನಡಿಬೇಕಾಗ್ಯಾವ ಅಂತ ಕೇಳಿದ್ರ ಹೆಂಗ ನಡಿಬೇಕಾಗ್ಯದ್ರಿಪ್ಪ ವಾದ? ನಮಗ ತಿಳಿಲಾರದ ವಿಷಯವನ್ನ ಇವತ್ತು ಕೇಳಿ ತಿಳ್ಕೊಳ್ಳೋದಾದ ವಿರೋಧ. ಹೌದು. ಯಾಕಂತ ಕೇಳಿದ್ರೆ ಅವರು ಒಳ್ಳೆ ನಿವೃತ್ತಿ ಒಳಗೆ ಶಿಕ್ಷಕರಾಗಿ ಹೌದು ಆ ಸೇವೆಯನ್ನ ಸಲ್ಲಿಸಿ ಮತ್ತೆ ಈ ಭವ್ಯ ಭಂಡಾರ ಸೇವಾದೊಳಗೆ ಅವ್ರ ಕಾಲ ಹರಣ ಮಾಡ್ಲಕತ್ತಾರ. ಹೌದಲ್ಲ? ಅಂತವ್ರು ನೋಡಿ ಇವತ್ತು ಸಂಘ ಆಗ್ಯದ ಅಂತ ಕೇಳಿದ್ರೆ ವಾದ ಹೆಂಗ ಮಾಡೋದದ? ಹೆಂಗ ಮಾಡ್ಬೇಕತ್ತೀರಿ? ಮೋಹ ಮತ್ತು ನಿರ್ಮೋಹ. ಹೌದು. ಮೋಹ ಮತ್ತು ನಿರ್ಮೋಹ ಇದರೊಳಗೆ ನಮ್ಮ ಗುರುಗಳು ಯಾವಾಗ ಹಿಡ್ಕೊತಾರೆ, ಹಿಡ್ಕೊಳ್ಳಿ. ಹೌದು. ಹಿಡ್ಕೊಂಡ ತಮ್ಮ ಇದೊಂದು ವಿಷಯ ನೀ ಹಿಂಗ ಬೆಳೆಸು ಅಂತ ಹೇಳಿ ತಿಳ್ಕೊಂಡು ನನಗೆ ಬಿಟ್ರು ಅಂತ ಕೇಳಿದ್ರೆ ಭಗವಂತ ಬೀರಿಸಿದ ಎಷ್ಟರ ಮಟ್ಟಿಗೆ ನನಗೆ ಬುದ್ಧಿ ಕೊಟ್ಟಾನ, ಅಷ್ಟು ವಿಷಯ ಬೆಳೆಸ್ತೀನಿ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತಿಗೆ ವಿರಾಮಗೈದು 4 ನುಡಿ ಚಾಲ ಹಾಡಿ ಒಳ್ಳೆ ನಮ್ಮ ಹಿರಿಯ ಕಲಾವಿದ